ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಐ ಥಿಂಕ್ ರೀಸೆಂಟಲ್ಲಿ ನೋಡಿರೋ ಬೆಸ್ಟ್ ಫಿಲ್ಮ್ ಅಂದರೆ ದಸ್ಕತ್ ಅಂತಲೇ ಹೇಳ್ಬೋದು. ಎಲ್ಲರದ್ದು ಪರ್ಫಾರ್ಮೆನ್ಸ್ ನಾನು ಫಸ್ಟ್ ಹಾಫಿಂದ ನಾನು ಯಾವಾಗ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇವ್ರು ಬಂದಾಗಲೇ ನಾನು ಹೇಳಿದೆ ಅವ್ರಿಗೆ ಎವ್ರಿ ಒನ್ ಹ್ಯಾಸ್ ಪರ್ಫಾರ್ಮ್ಡ್ ವೆರಿ ವೆರಿ ವೆಲ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ಇವ್ರು ಹೇಳ್ತಾಯಿದ್ರು ಎಲ್ಲರಿಗೆ ನ್ಯಾಚುರಲ್ ಆಗಿ ಮಾಡೋಕ್ಕೆ ಹೇಳಿದ್ದೀನಿ ಮೇಡಮ್ ಅಂತ. ಅಷ್ಟೇ ಅಂದರೆ ಏನೋ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರೋ ಥರ ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ಮೇಕಿಂಗ್. ಆ್ಯಬ್ಸಲ್ಯೂಟ್ಲಿ ವಂಡರ್ಫುಲ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮಂಗಳೂರವರು ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ಈ ಸಿನಿಮಾಗೆ. ತುಳುವಲ್ಲಿ ನಾನು ಟೀಸರ್ ಟ್ರೇಲರ್ ನೋಡಿದ್ದೆ. ಆ ಟೈಮಲ್ಲೂ ತರುಣ್ ಅವರು ಹೇಳಿದರು, ಐ ಥಿಂಕ್ ತುಳುವಲ್ಲೂ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕಿಂಗ್ ಆಗಿರಲಿ, ಕ್ವಾಲಿಟಿ ಆಫ್ ದ ಫಿಲ್ಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ಅವ್ರಿಗೂ ಈ ಸಿನಿಮಾ ನೋಡೋಕ್ಕೆ ಹೇಳ್ತೀನಿ. ಆ್ಯಂಡ್ RR ರೀರೆಕಾರ್ಡಿಂಗ್ ಮ್ಯೂಸಿಕ್ ಅದು ತುಂಬ ಚೆನ್ನಾಗಿ ಬಂದಿದೆ. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಕೇಳ್ತೀರಾ ಒಂದು ಒಳ್ಳೆ ಸಿನಿಮಾ ಬಂದರೆ ಹೋಗಿ ನೋಡ್ತೀವಿ, ಒಳ್ಳೆ ಸಿನಿಮಾ ಬರ್ತಿಲ್ಲ ಇದು ಅದು ಅಂತ. ಒಂದು ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಸ್ತ್ ವೆರಿ ಎಲ್ರಿಗೂ ನಮಸ್ಕಾರ. ಏನು ಹೇಳಕ್ಕೆ ಹೋದೆ ಹೇಳ್ಬಿಡು. ಅಲ್ಲೂ ಓವರ್ಲ್ಯಾಪ್ ಮಾಡ್ತಿದ್ದೆ ಹೇಳು. ಇಲ್ಲ ಅಂದರೆ ಒಂದು 9 ವರ್ಷದ ಸ್ನೇಹ ನಂದು ಅನೇಶ್ದು. ತುಂಬ ಮಾತಾಡ್ಬೇಕು ನಾನು. ಒಬ್ಬರು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದು ಫಸ್ಟು, ಅಂದರೆ ಕಾಮಿಡಿ ಕಿಲಾಡಿಗಳು, ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದು. ಆದರೆ ನಾವು ಪರಿಚಯ ಆಗಿ ಒಂದು 6-7 ತಿಂಗಳು ಒಟ್ಟಿಗೆ ಇದ್ದಾಗ, 6-7 ತಿಂಗಳಲ್ಲ, ಸುಮಾರು 1-1.5 ವರ್ಷ ಒಟ್ಟಿಗೆ ಇದ್ವಿ. ಸೊ ಆ ಮೊದಲನೇ ಒಂದು ಭೇಟಿ, ನಮ್ಮ ಪಯಣ, ಅದರಲ್ಲೇ ಗೊತ್ತಾಗಿದ್ದು ನಮಗೆ ಎಜುಕೇಟೆಡ್ ಪರ್ಸನ್ನು, ತುಂಬ ನಾಲೆಡ್ಜ್ ಇರೋವಂಥ ವ್ಯಕ್ತಿ. ಇಲ್ಲಿ ಕಾಮಿಡಿ ಮಾಡಿಕೊಂಡು ಸೀರೆ ಉಟ್ಕೊಂಡು ಇದು ಮಾಡಿದಾಗೆಲ್ಲ ಖುಷಿ ಪಡೋರು. ಆ ಸೀರೆ ಉಟ್ಮೇಲೆ ಮುಂದಕ್ಕೆ ಹೋಗಿದ್ದು ಅದೆಲ್ಲ ತುಂಬ ನೆನಪುಗಳು. ಬಟ್ ನಮಗೆ ಗೊತ್ತಿತ್ತು, ತುಂಬ ತಿಳ್ಕೊಂಡಿರೋಂಥ ವ್ಯಕ್ತಿ, ಓದಿರುವಂಥ ವ್ಯಕ್ತಿ, ವಿಷಯಗಳು ಗೊತ್ತಿರೋವಂಥ ವ್ಯಕ್ತಿ. ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾನೆ ಅಂತಂದಾಗ ನಿಜವಾಗ್ಲೂ ಮನಸ್ಸು ತುಂಬಿ ಬರ್ತಾಯಿದೆ. ತುಂಬ ಖುಷಿ ಆಯಿತು. ಬರೀ ನನಗೆ ಟ್ರೈಲರ್ನ ತೋರಿಸಿ, ನಾವಿದ್ರು ಪ್ರಮೋಷನ್ ಮಾಡಬೇಕಾದ್ರೆ ಟ್ರೈಲರ್ನ ತೋರಿಸಿ ಮಾತಾಡಿದ್ವಿ. ಹ್ಯಾಟ್ಸ್ ಆಫ್ ಅನ್ನಿ, ಹ್ಯಾಟ್ಸ್ ಆಫ್. ಯಾಕಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಸಣ್ಣ ಮಾತಲ್ಲ ಅದು. ಅದರಲ್ಲೂ ಇಂತಹ ಒಂದು ಅದ್ಭುತವಾದ ಸಿನಿಮಾನ, ಏನಕ್ಕೆ ಅದ್ಭುತ ಅಂತ ಹೇಳ್ತೀನಿ ಅಂತಂದರೆ, ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಷನ್ ಮುಖ್ಯ ಆಗುತ್ತೆ, ಕಥೆ ಮುಖ್ಯ ಆಗುತ್ತೆ, ನಟನೆ ಮುಖ್ಯ ಆಗುತ್ತೆ, ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಮ್ರಾ ವರ್ಕು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ವರ್ಕ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ತೆರೆ ಮೇಲೆ ನಾವು ನೋಡೋವಂಥ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಇಷ್ಟ ಆಗಲೇಬೇಕಾಗುತ್ತೆ. ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳಾಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಗೆದ್ದಿದೆ. ಸಿನಿಮಾ ಆಲ್ರೆಡಿ ಗೆದ್ದಿದೆ. ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡ್ತಿರೋದು ಅಷ್ಟೇನೆ. ಸಿನಿಮಾ ಆಲ್ರೆಡಿ ಗೆದ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಅವಾರ್ಡ್ ಕೂಡ ತೊಗೊಂಡಿರುವಂಥ ಸಿನಿಮಾ. ಸೊ ದಸ್ಕತ್ ನಿಜವಾಗ್ಲೂ ಒಳಗಡೆ ಕೂತ್ಕೊಂಡು ನೋಡಿದಾಗ ನಮ್ಮ ವಿಶ್ವನ ಬಗ್ಗೆ ಮಾತಾಡಬೇಕು. ವಿಶ್ವ ನಮ್ಮ ಕಾಮಿಡಿ ಕಿಲಾಡಿಗಳಿಂದನೇ ಬಂದಂಥ ಒಬ್ಬ ನಟರು. ಇದರಲ್ಲಿ ಎಂಥ ಪರ್ಫಾರ್ಮೆನ್ಸ್ ಅಂದರೆ ಲವ್ ಆಗೋಯ್ತು ಅವ್ರ ಮೇಲೆ. ಲವ್ಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಬಂದರೆ ಹೊರಗಡೆ ಅವ್ನು ಸಿಕ್ಕಿದ್ರೆ ಸಾಯಿಸ್ಬಿಡೋಣ ಅವನ್ನ ಅನ್ನೋ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸು. ಆ ವ್ಯಕ್ತಿನ ನೋಡಿದಾಗ ಬೇರೆ, ಸ್ಕ್ರೀನ್ ಮೇಲೆ ನೋಡಿದಾಗ ಬೇರೆ. ಸೊ ಇಷ್ಟು ಅದ್ಭುತವಾದಂತಹ ಒಂದು ಕಲಾವಿದರ ದಂಡು ಜೊತೆಗೆ ಅದ್ಭುತವಾದ ನಿರ್ದೇಶನ ಎಲ್ಲ ಇರುವಂಥ ಸಿನಿಮಾ ದಸ್ಕತ್ತು. ಎಲ್ಲ ಕನ್ನಡಿಗರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲೂ ಮೆಚ್ಕೊತೀರಾ. ಸೌಂಡ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕಣ್ಣು ತುಂಬ್ಕೊತೀರಾ. ಒಂದು ಒಳ್ಳೆ ಕಂಟೆಂಟನ್ನು ನೋಡ್ತೀರಾ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ, ಸಿನಿಮಾನ ನೋಡಿ, ದಸ್ಕತ್ನ ಗೆಲ್ಲಿಸಿ. ಜೈ ದಸ್ಕತ್, ಜೈ ಅನೇಶ್, ಜೈ ಲ್ಲಿ ನೋಡಿ ಕನ್ನಡಕ್ಕೆ ಡಬ್ ಮಾಡ್ತೀವಿ ಅಂತ ಹೇಳಿದಾಗ ಸೊ ತುಳುನಲ್ಲಿ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನನಗೆ. ತುಳುನಲ್ಲಿ ನೋಡಿದಾಗ, ಯಾಕಂದರೆ ನ್ಯಾಚುರಲ್ ಆಗಿ ಬಂದಿದೆ. ಆಮೇಲೆ ಎಲ್ಲರೂ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ ಅನಿಸುತ್ತೆ. ಇವತ್ತು ಕನ್ನಡ ವರ್ಷನ್ ನೋಡಿಬಿಟ್ಟು ಕನ್ನಡ ಪಿಕ್ಚರ್ ಆಯಿತು ಅಂತ ಎಲ್ಲೂ ಇದು ಡಬ್ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿದೆ, ಅಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ, ನೋಡಿದವರೆಲ್ಲ ಸಿನಿಮಾದ ಬಗ್ಗೆ ಹೇಳಿದ್ದಾರೆ, ಹೆಚ್ಚೇನು ಮಾತಾಡಲ್ಲ. ಯಾಕಂದರೆ ಇದು ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ. ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ನಾನು ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾ ಅಂತ. ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ, ಅಪ್ಪಟ ಕನ್ನಡದ ಸಿನಿಮಾ, ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ, ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಮತ್ತೊಂದು ಒಳ್ಳೆಯ ಸಿನಿಮಾ ಅಂತಕ್ಕಂತ ಹೇಳ್ತಕ್ಕಂಥ ಇಷ್ಟಪಡ್ತೀನಿ. ಖಂಡಿತ ನೋಡಿ, ಇಷ್ಟ ಆಗುತ್ತೆ. ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ, ಅಷ್ಟೇ.
ವರ್ಲ್ಡ್ ಕ್ಲಾಸ್ ಆ್ಯಕ್ಟಿಂಗ್ ಎಲ್ಲರೂ ಮಾಡಿದ್ದಾರೆ. ವಿಶ್ವ ಯುವ ಶೆಟ್ಟಿ ಆಗಿರಲಿ, ದೀಕ್ಷಿತ್ ಆಗಿರಲಿ, ಎಲ್ಲರೂ, ಚಂದ್ರಾ ಸುಲ್ಲಾಲ್ ಸರ್ ಆಗಿರಲಿ, ಎಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡುವಂಥ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರ ಕ್ರೆಡಿಟ್ 100% ಅದರ ನಿರ್ದೇಶಕರಾಗಿರುವಂಥ ಅನೀಶ್ ಅವರಿಗೆ ಹೋಗಬೇಕು. ಆದಷ್ಟು ಬೇಗ ಇವರು ಕನ್ನಡದಲ್ಲಿ ಅತ್ಯದ್ಭುತ ಸಿನಿಮಾಗಳು ಮಾಡಲಿ. ತುಳುವಿಗೆ ಒಂದು ತುಳು ಇಂಡಸ್ಟ್ರಿಗೆ ನಾನು ಕೂಡ ತುಳು ಇಂಡಸ್ಟ್ರಿಗೆ ಅಲ್ಲಿ ನನ್ನ ಆ್ಯಕ್ಟಿಂಗ್ ತುಳುವಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ತುಳು ಇಂಡಸ್ಟ್ರಿಗೆ ಒಂದು ದೊಡ್ಡ ಆಸ್ತಿ. ದಯವಿಟ್ಟು ಎಲ್ಲರೂ ಕೂಡ ದಸ್ಕತ್ ನೋಡಿ ಸಪೋರ್ಟ್ ಮಾಡಿ. ಇಂಥ ಒಂದು ಅತ್ಯದ್ಭುತ ನಿರ್ದೇಶಕ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅನ್ನೋ ನನ್ನ ಆಸೆ. ನೋಡೋಕ್ಕಾಗಿರಲಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಈ ಮೂವಿ ನಾನು ನೋಡಲೇಬೇಕು ಹೆಂಗಾದರೂ ಮಾಡಿ ಅಂತ ಹೇಳ್ಬಿಟ್ಟು. ನನ್ನ ಖುಷಿಗೆ, ನನ್ನ ಪುಣ್ಯಕ್ಕೆ ಕನ್ನಡದಲ್ಲಿ ಡಬ್ ಆಗಿಬಿಟ್ಟು ಇವರು ರಿಲೀಸ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವಿ. ನಾನು ಸಾಕಷ್ಟು ತುಳು ಮೂವಿಗಳನ್ನ ನೋಡಿದ್ದೀನಿ. ನಾನು ಇದುವರೆಗೆ ಏನು ಮೂವೀಸ್ ನೋಡಿದ್ದೀನಿ ಅದರಲ್ಲಿ ಈ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ. ಆದರೆ ಇವರು ಕನ್ನಡಕ್ಕೆ ಅಷ್ಟು ಚೆನ್ನಾಗಿ ಅದನ್ನು ಡಬ್ ಮಾಡಿಬಿಟ್ಟು ಒಂದು ಕನ್ನಡದ ಮೂವಿನೇ ಆ ಥರನೇ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಏನಂದರೆ ಈ ಮೂವಿ ನೋಡ್ತಾ ನಾನು ನನಗೆ ನೆನಪಾಗ್ತದೆ. ನಮ್ಮ ಊರಿನ ಶೇಖರಣ್ಣ ಆಗಿರ್ಬೋದು, ಗುಣಪಾಲ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಒಂದೊಂದು ಲೊಕೇಶನು ನನಗೆ ನಾನು ಊರಲ್ಲಿದ್ದೀನಂತ ಅನ್ನೋಂಥ ಫೀಲ್ ಆಗ್ತದೆ. ನಾನು ಪೃಥ್ವಿ ಅಮರ್ ಅವರು, ಸೋನಲ್ ಅವರೆಲ್ಲ ಒಟ್ಟು ಕೂತಿದ್ವಿ. ಪ್ರತಿಯೊಂದು ಸೀನ್ ಆಗ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅಂತ ಹೇಳ್ಬಿಟ್ಟು ನಮ್ಮ ಒಳಗಡೆ ತುಂಬ ಖುಷಿ ಆಗ್ತಿತ್ತು. ಒಂದು ಅದ್ಭುತವಾದ ಮೂವಿ. ಅನೀಶ್ ಅವರ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿದೆ. ನಿಜವಾಗಲೂ ಇದರ ಸ್ಟೋರಿ ಏನಂತ ಹೇಳಲ್ಲ, ಲಾಸ್ಟ್ ಒಂದು ಸೀನ್ ಹೇಳ್ತೀನಿ. ಈ ಸಮಾಜ ಯಾವತ್ತೂ ಸುಧಾರಣೆ ಆಗೋದೇ ಇಲ್ಲ. ಅದು ತುಂಬ ಚೆನ್ನಾಗಿ ತೋರಿಸಿದ್ರೆ ನೀವು. ಅದು ಎಷ್ಟೇ ಪೆಟ್ಟು ಬೀಳಲಿ, ಅದು ಏನೇ ಆಗಲಿ, ಎಷ್ಟೇ ಲಾಸ್ ಆಗಲಿ, ಅದು ಮನುಷ್ಯ ಅವನು ಏನೋ ಚೇಂಜ್ ಆಗೋನಲ್ಲ ಅವನು. ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಯಾರು ಈ ಮೂವಿನ ಮಿಸ್ ಮಾಡಿಬಿಟ್ಟು, ತುಂಬ ಅದ್ಭುತವಾದ ಮೂವಿ, ತುಂಬ ಚೆನ್ನಾಗಿದೆ. ಪಕ್ಕ ಏನೋ ಪೈಸಾ ವಸೂಲು ಮೂವಿ ಇದು. ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಮತ್ತೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಇಲ್ಲ, ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ ನಿಜವಾಗ್ಲು, ಪ್ಯೂರ್ ಕನ್ನಡ ಅದು. ಮತ್ತೆ ಬಹಳ ಚಂದ ಉಂಟು ಸಿನಿಮಾ. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು. ಮತ್ತೆ ಏನಾಗ್ತದೆ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಮತ್ತೆ ತುಳುನಲ್ಲಿ ಬಂದಾಗ ನಾನು ಟ್ರೈಲರ್ ಅಷ್ಟೇ ನೋಡಿದ್ದು, ಎಲ್ಲೋ ಹೀಗೆ ಸೂರಜ್ ತೋರಿಸಿದ್ದು ನನಗೆ. ಬಟ್ ಕನ್ನಡಕ್ಕೆ ಯಾವಾಗ ಅನುವಾದ ಮಾಡ್ತೀರಂತ ನಾನೇ ಕೇಳಿದ್ದೆ. ಅನುವಾದ ಮಾಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಮಾರ್ರೆ. ಥ್ಯಾಂಕ್ ಯು ಮಾರ್ರೆ. ಮಸ್ತ್ ಉಂಟು ಮಾರ್ರೆ ನಿಮ್ಮ ಸಿನಿಮಾ. ಖುಷಿ ಆಯಿತು ನನಗೆ. ಮತ್ತು ಎಲ್ಲರೂ ನೋಡಲೇಬೇಕಾದಂತಹ ಒಂದು ಸಿನಿಮಾ. ದಯಮಾಡಿ ಎಲ್ಲರೂ ಬನ್ನಿ. ಮತ್ತು ದೈವ ಅಂತಂದರೆ ನಿಮಗಷ್ಟೇ ಹೆಚ್ಚಾಗಿ ಗೊತ್ತಿರೋದು. ಇತ್ತೀಚೆಗೆ ನಮಗೂ ಜಾಸ್ತಿ ಗೊತ್ತಾಗ್ಲಿಕ್ಕೆ ಆಗ್ತಿದೆ. ಯಾಕೆಂದರೆ ಅದರ ಒಂದು ಪವರ್ ಏನಿರುತ್ತೆ, ಮತ್ತು ನಿಮ್ಮ ಊರಲ್ಲಿ ಎಷ್ಟು ಆ ನೇಟಿವಿಟಿ ಇದೆಯಲ್ಲ, ಅದನ್ನು ತುಂಬ ನ್ಯಾಚುರಲ್ ಆಗಿ ಭಾಳ ಚಂದ ತೋರಿಸಿದ್ದೀರಿ. ಇದು ಸೂಪರ್ ಹಿಟ್ ಆಗಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಮತ್ತು ನಿಮ್ಮ ಪ್ಲಸ್ ಪಾಯಿಂಟ್ ಏನಂದರೆ ನಿಮ್ಮದು ಕಾಸ್ಟಿಂಗ್, ಪರ್ಫೆಕ್ಟ್ ಕಾಸ್ಟಿಂಗ್. ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಭವ್ಯ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್. ನಾವು ಸೀರಿಯಲ್ ಮಾಡ್ತಿದ್ವಿ ಮುಂಚೆ, ಈಗ ಸಿನಿಮಾ ತಾರೆ ಆಗಿದ್ದಾರೆ. ತುಂಬ ಖುಷಿ ಆಯಿತು ಎಲ್ರಿಗೂ ಕೂಡ. ಮತ್ತು ಯುವ ಅಣ್ಣ ಅವರು, ನಾನು ಒಂದು ಸಿನಿಮಾ ಕೂಡ ಮಾಡಿದ್ವಿ. ಆಗ ಭಾಳ ಸಣ್ಣ ಇದ್ದರು, ಆದರೆ ಸಿನಿಮಾಕ್ಕೆ ಡೆಡಿಕೇಶನ್ ತೋರಿಸಿ ಅವರು ವೆಯ್ಟ್ ಗೇನ್ ಆಗಿರೋವಂಥದ್ದು. ಸೊ ಪ್ರತಿಯೊಂದು ಇದರಲ್ಲಿ ನೋಡ್ಬೋದು ಎಷ್ಟು ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾನ ಮಾಡಿದ್ದೀರಿ ಅಂತ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಶೇಖರ್ ಅವರೇ ಆಲ್ ಚಂದ ಮಾಡಿದ್ದೀರಿ. ಅಷ್ಟೇ ಮಾತಾಡಿ, ಎಂತಾದರೂ ಮಾತಾಡಿ. ಆ್ಯಕ್ಚುಲಿ ಅದ್ಭುತವಾದಂಥ ನಿರ್ದೇಶನ, ಸೂಪರ್ ಆಗಿದೆ. ಸಖತ್ ಸಿನಿಮಾ. ಸುಮಾರು ಇಷ್ಟು ದಿವಸದಲ್ಲಿ ನೋಡಿದಂಥ ಸುಮಾರು ಸಿನಿಮಾಗಳಿಗೆ ರಿವ್ಯೂ ಕೊಡೋಕೆ ಹೋಗ್ತಾಯಿದ್ವಿ. ಜೊತೆಗೆ ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾಯಿದ್ವಿ. ಬಟ್ ಈ ಸಿನಿಮಾ ನೋಡಿದ್ವಿ, ಸಕ್ಕತ್ತಾಗಿದೆ. ತುಳುವಲ್ಲಿ ಫಸ್ಟ್ ಬಂದಿತ್ತು ಸಿನಿಮಾ. ಅವಾಗಲೇ ತುಂಬ ಹೆಸರು ಮಾಡಿದಂಥ ಸಿನಿಮಾ. ತುಳುನಾಡಲ್ಲಿ ತುಂಬ ಜನ ಮೆಚ್ಕೊಂಡಂಥ ಸಿನಿಮಾ. ಆಮೇಲೆ ದುಬೈಯಲ್ಲಿ ಸಹ ಈ ಸಿನಿಮಾನ ರಿಲೀಸ್ ಮಾಡಿದ್ರು. ಅಲ್ಲೂ ಸಹ ಸಖತ್ ಹೆಸರಂತ ಮಾಡಿದ್ರು. ಆ್ಯಕ್ಚುಲಿ ನಾವು ಹೋದ ಸರ್ತಿ ಈವೆಂಟ್ಗೆ ಅಂತ ದುಬೈಗೆ ಹೋದಾಗ ತುಂಬ ಜನ ಮಾತಾಡಿದ್ರಣ್ಣ ಈ ಸಿನಿಮಾ ಬಗ್ಗೆ. ಅದು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾಯಿದೆ ಅಂತ ಗೊತ್ತಾಯಿತು. ಭಾಳ ಖುಷಿ ಆಯಿತು. ಇವತ್ತು ನೋಡಿದೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಕೂರಿಸುತ್ತೆ. ಹಾಗೆಯೇ ಕತೆ ನರೇಶನ್ ತಗೊಂಡೋಗಿರೋದು ಮತ್ತು ಮೇಕಿಂಗು ಸಿನಿಮಾದಲ್ಲಿ ಎಲ್ಲವನ್ನೂ ಅಣ್ಣನ ಜೊತೆ ಬರೀ ಆ್ಯಕ್ಟಿಂಗಲ್ಲಿ ನೋಡಿದ್ವಿ ಅಷ್ಟೇ. ಬಟ್ ಡೈರೆಕ್ಷನ್ ಇವತ್ತು ನೋಡಿ ಭಾಳ ಖುಷಿ ಆಯಿತು. ಅದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ಸಹ ಸಕ್ಕದ ಮಾಡಿದ್ದಾರೆ. ನಿಮ್ಮ ಟೋಟಲ್ ಟೀಮು ಸೂಪರಾಗಿ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀರಾ. ಅದು 9ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಯಾಕೆಂತಂದರೆ ಹಿಂಗಿದೆ ಅಂತ ನಾವು ಹೇಳೋದಲ್ಲ, ಸಿನಿಮಾನ ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿದೆ. ಅವರ ಊರಿನಂಥ ಎಲ್ಲ ಸಾಂಸ್ಕೃತಿಕ ಕಲೆಗಳನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ. ಹುಲಿ ವೇಷ ಆಗಿರ್ಬೋದು, ಅದು ಎಲ್ಲ ಹುಲಿ ವೇಷನ ತರ್ತಾರೆ ಸಿನಿಮಾದಲ್ಲಿ. ಆದರೆ ಈ ಯಾವ ಪ್ಲೇಸ್ಮೆಂಟಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸಕ್ಕತ್ತಾಗಿ ಯೋಚನೆ ಮಾಡಿದ್ದಾರೆ ನಿಮ್ಮ ಟೀಮ್ ಒಳ್ಳೆಯದಾಗಲಿ. ಸಿನಿಮಾ ಸೂಪರ್
ಸೂಪರ್ ಆಗಿ ಓಡಲಿಣ. ಈ ಥರದ್ದು ಇನ್ನೂ ಅದ್ಭುತವಾದಂಥ ತಲೆಯಲ್ಲಿ ಇಟ್ಕೊಂಡು ಬಂದಿರುತ್ತೆ, ಸುಮ್ಮನೆ ಅಂತ ಇಂಡಸ್ಟ್ರಿ ಕಾಲಿಟ್ಟಿರಲ್ಲ ನೀನು. ಇನ್ನೂ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡಿ ನಿಮ್ಮ ತಂಡ ಅಂತೀನಿ. ದಯವಿಟ್ಟು ನಮ್ಮ ಅಣ್ಣ ತೆಗೆದಿರುವಂಥ ಸಿನಿಮಾನ ದಯವಿಟ್ಟು ನಮ್ಮ ಕನ್ನಡದ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಫಸ್ಟು ನಾನು ಇದು ತುಳುವಲ್ಲಿ ರಿಲೀಸ್ ಆದಾಗಲೇ ಫಸ್ಟ್ ಶೋ ನೋಡಿದ್ದೆ. ತುಂಬ ಖುಷಿಯಾಗಿತ್ತು. ಫಸ್ಟ್ ನೋಡಿದಾಗಲೇ ಇದು ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ ನೀವು, ಬೇಗ ಕನ್ನಡದಲ್ಲಿ ತನ್ನಿ ಅಂತ ತುಂಬ ಆಸೆಪಟ್ಟು ಎಲ್ಲ ಇಂಟರ್ವ್ಯೂಲು ನಾನು ಹೇಳ್ಕೊಂಡು ಬಂದಿದ್ದೆ. ಸೊ ಫೈನಲಿ ಅದು ಇವತ್ತು ಕನ್ನಡದಲ್ಲಿ ಬಂದಿದೆ. ಇದೇ May 9ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಅದ್ಭುತವಾಗಿ ಸಿನಿಮಾನ ಮಾಡಿದ್ದಾರೆ. ನಮ್ಮೆಲ್ಲ ಕರ್ನಾಟಕ ಜನತೆ ಬಂದು ನೋಡಿ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಬೇಕು, ಸಪೋರ್ಟ್ ಮಾಡಬೇಕು. ತುಂಬ ಅದ್ಭುತವಾಗಿದೆ. ನೋಡಿದ್ರೆ ನೀವೇ ಅಂತೀರ ಒಂದೊಳ್ಳೆ ಸಿನಿಮಾನ ನಾವು ನೋಡಿದ್ವಿ ಅಂತ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಅರಸಿ. ಥ್ಯಾಂಕ್ ಯು ಸೊ ಮಚ್. ಸೂರಜ್ ಅವರೇ ಮಾತಾಡಿ. ಅಬ್ಬಾ, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಭಾಳ ತುಂಬ ಖುಷಿ ಆಗ್ತಿದೆ. ಸೊ ನಮ್ಮ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿದೆ. ಸೊ ನಾನಂತ ಕಾಯ್ತಿದ್ದೆ ಯಾವಾಗ ಕನ್ನಡದಲ್ಲಿ ಬರುತ್ತೆ ಅಂತ. ಸೊ ರಿಲೀಸ್ ಆಗಿದೆ. ಸೊ ಎಲ್ಲರ ಕೇಳ್ಕೊಳ್ಳೋದು ಇಷ್ಟೇ, ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಸಿನಿಮಾನ ನೋಡಿ. ಸೊ ಥ್ಯಾಂಕ್ ಯು. ನಾವು ಕೊಡಿದ್ದಾರೆ ಸರ್. ಸೊ ಇವತ್ತು ನಮ್ಮ ಸರಿಂದ ಕನ್ನಡಕ್ಕೆ ಬಂದಿದೆ. ಸೊ ನಮ್ಮ ಅನೀಶ್ ಅಣ್ಣನ ಬಗ್ಗೆ ಅಂತ ಹೇಳೋದು ಬೇಡ, ಏನು ಹೇಳಬೇಕು ಅಂತ ಗೊತ್ತಾಗ್ತದೆ ಕ್ಷಣಕ್ಕೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಸೊ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈಗಾಗಲೇ ಕನ್ನಡದಲ್ಲಿ ದಸ್ಕತ್ ಇವತ್ತು ಪ್ರೀಮಿಯರ್ ಶೋ ಸದ್ದು ಮಾಡಿದೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೆಲವರಿಗೆಲ್ಲ ತುಂಬ ಇಷ್ಟ ಆಗೋ ಥರ, ನಮ್ಮ ನೇಟಿವಿಟಿಗೆ ಇಷ್ಟ ಆಗೋ ಥರ ಸಿನಿಮಾವನ್ನೇ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಅನೀಶ್ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ತುಳುವಲ್ಲಿ ರಿಲೀಸ್ ಆದಾಗಲೇ ನೋಡಿದೆ, ತುಂಬ ಜನರಿಗೆ ಹೇಳಿದೆ ಸಿನಿಮಾವನ್ನು ನೋಡಿ ಅಂತ. ಹೊಸ ಫಸ್ಟ್ ಪ್ರಯತ್ನದಲ್ಲೇ 100 ಡೇಸ್ ಓಡೋ ಥರ ಸಿನಿಮಾವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಯಾರೆಲ್ಲ ಬಂದು ಸಿನಿಮಾವನ್ನು ನೋಡಿಲ್ವೋ ಆದಷ್ಟು ಬೇಗ ಥಿಯೇಟ್ರಲ್ಲಿ ನಾಡಿದ್ದು ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬನ್ನಿ, ನಿಮ್ಮ ಪ್ರೀತಿಯ ಹಾರೈಕೆ ಎಲ್ಲರ ಮೇಲೆ ಇರಲಿ. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ ಬಂದಿದೆ. ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮರಾ ವರ್ಕಿಂದ ಹಿಡಿದು ಎಲ್ಲ ಪಾತ್ರಗಳು ತುಂಬ ಅವರ ಎಫರ್ಟನ್ನು ಹಾಕಿ ಜೀವಿಸಿದ್ದಾರೆ ಪಾತ್ರದಲ್ಲಿ. ತುಂಬ ಚೆನ್ನಾಗಿದೆ. ಟೋಟಲ್ ಟೀಮು ನಮ್ಮದು ತುಳುವಲ್ಲಿ ಗೆದ್ದಿದೆ. ಕನ್ನಡದಲ್ಲಿ ಕೂಡ ನೀವೆಲ್ಲರೂ ಗೆಲ್ಲಿಸಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಿದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಜಗದೀಶ್ ನಾರೇ ಬನ್ನಿ ಮಂಗಲ ಸರ್, ಹೇಳಿ ಪ್ರೇಕ್ಷಕರಿಗೆ ಹೇಳಿ ನಮ್ಮ ದಸ್ಕತ್ತನ್ನು ಹೇಗೆ ಅವರು ನೋಡಬೇಕು ಮತ್ತು ಬರಬೇಕು ಅನ್ನೋದನ್ನು ಆಹ್ವಾನ ಕೊಡಿ ಅವರಿಗೆ. ದಸ್ಕತ್ ಸಿನಿಮಾ ಒಂದು ಅತ್ಯದ್ಭುತವಾದ ಸಿನಿಮಾ. ಇತ್ತೀಚಿನ ದಿನದಲ್ಲಿ ನಾನು ಹೇಳ್ತಿರ್ತೀನಿ ಯಾವಾಗಲೂ, ಕಾಂತಾರದ ಥರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡಕ್ಕೆ ಅಂತ ದಯಮಾಡಿ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಊರೆಲ್ಲ ಬರಲಿ, ಎಲ್ಲರೂ ಬರಲಿ, ಸೂರಜ್ನವರೆಲ್ಲರೂ ಒಟ್ಟಿಗೆ ಬರಲಿ. ಪ್ರವೀಣಪ್ಪ, ನಮ್ಮ ದಸ್ಕತ್ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋದಕ್ಕೆ ಒಂದಷ್ಟು ಜನ ಪ್ರೇಕ್ಷಕರು ಬಂದು ನೋಡಿದ್ದಾರೆ. ಅವರ ಪ್ರತಿಕ್ರಿಯೆಯನ್ನು ಈಗಾಗಲೇ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಒಂದು ಸಿನಿಮಾ ಅಲ್ಲಿ ತುಳುನಾಡಿನಲ್ಲಿ ತುಳುವರ ಬದುಕನ್ನು ತೋರಿಸಿದ್ವಿ. ಸೊ ಇವತ್ತದು ತುಳುವಿಂದ ಕನ್ನಡಕ್ಕೆ ಬಂದಿದೆ. ಕನ್ನಡದವರು ಕೂಡ ಅಂದರೆ ನಾವೆಲ್ಲರೂ ಕನ್ನಡಿಗರು ಹಾಗೆ ಅಪ್ಪೋತೀವಿ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಅಂದರೆ ಅಭಿಲಾಷೆ ನಮ್ಮಲ್ಲಿದೆ. ಸೊ ಈಗ ಒಂದಷ್ಟು ಜನ ಆ್ಯಕ್ಟ್ರುಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಮಾಡಿರುವಂತಹ ಕೆಲಸ ಸಾರ್ಥಕ ಆಗೋದು ಯಾವಾಗ ಕೇಳಿದರೆ ಎಲ್ಲ ಕನ್ನಡಿಗರು ಕೂಡ ಈ ನಮ್ಮ ದಸ್ಕತ್ತನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಎಲ್ಲರೂ ಕೂಡ ಬರ್ತೀರಿ ಅನ್ನುವಂಥ ಒಂದು ದೊಡ್ಡ ನಂಬಿಕೆ ಇದೆ. ಕಾರಣ ನಾವಿವತ್ತು ತೋರಿಸಿದಂತಹ ಶೋನಲ್ಲಿ ಪ್ರತಿಯೊಬ್ಬರ ಪ್ರತಿಕ್ರಿಯೆ ನಮಗೆ ಅಷ್ಟೊಂದು ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ. ಆ್ಯಂಡ್ ನಾವೆಲ್ಲರೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದೆ. ಎಲ್ಲ ಕನ್ನಡಿಗರು ಕೂಡ May 9ಕ್ಕೆ ನಮ್ಮ ದಸ್ಕತ್ ಬರುತ್ತೆ, ನೋಡಿ ಅದರ ನಂತರ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವಪಾತ್ರ. ನಮಸ್ತೆ, ನನ್ನ ಹೆಸರು ಯುವ ಶೆಟ್ಟಿ. ಇದರಲ್ಲೊಂದು ದಸ್ಕತ್ತಲ್ಲಿ ನಾನೊಬ್ಬ ಗುಣಫಲ ಅಂತ ಒಬ್ಬ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟರ್. ನನ್ನ ಏಜ್ಗಿಂತ ತುಂಬಾ ಜಾಸ್ತಿ, ಲೈಕ್ ಅರೌಂಡ್ 55 ಇಯರ್ಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಆ ಪಾತ್ರಕ್ಕೆ ನಂದೊಬ್ಬನದಲ್ಲ, ಪ್ರತಿಯೊಬ್ಬರದ್ದು ಪಾತ್ರ ವಿಭಿನ್ನವಾಗಿದೆ. ಆ ಪಾತ್ರ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡಿ ಬಂದಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ನಿರ್ದೇಶಕರಲ್ಲಿದ್ದಾರೆ, ಅದು ಆ ಪಾತ್ರವನ್ನು ತುಂಬಿಸಿದ್ದಾರೆ. ಸೊ ಈ ಪಾತ್ರ ಹಾಗೆ ಇಡೀ ಚಿತ್ರ ಒಂದು ವಿಭಿನ್ನ ರೀತಿಯಲ್ಲಿದೆ. ಪ್ರತಿಯೊಬ್ಬರು ಇದನ್ನು ಥಿಯೇಟ್ರ್ ಬಂದು ನೋಡಿ ಆ ಸ್ವಾದ ಏನಿದೆ, ಮಂಗಳೂರಿನ ಕರಾವಳಿ ಭಾಗದೊಂದು ಅದೊಂದು ಎಸೆನ್ಸ್ ಏನಿದೆ, ಆ ಎಸೆನ್ಸಿ ಮೂವಿಯಲ್ಲಿದೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಂದು ಪಾತ್ರನೂ ಇಷ್ಟ ಆಗುತ್ತೆ. ಡೀಟೇಲಿಂಗ್ ಆಗಿ ಕ್ಯಾರೆಕ್ಟರ್ ಬಿಲ್ಡಪ್ ಆಗಿದೆ, ಸ್ಕ್ರೀನ್ ಪ್ಲೇ ಆಗಿರಲಿ, ಡೈಲಾಗ್ಸ್ ಆಗಿರಲಿ, ಮ್ಯೂಸಿಕ್ ಆಗಲಿ, ಪ್ರತಿಯೊಂದು ಅತ್ಯುತ್ತಮವಾಗಿದೆ. ಆ್ಯಂಡ್ ನೀವು ಇದನ್ನು ಬಂದು ನೋಡಿದ್ರೆ ಈ ಥರ ಇನ್ನಷ್ಟು ಮೂವಿ ಬರೋಕ್ಕೆ ಸಾಧ್ಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ದಯವಿಟ್ಟು ನೀವು ಬರ್ತೀರಿ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ದೀಕ್ಷಿತ್.
ಎಲ್ರಿಗೂ ನಮಸ್ತೆ. ನಾನು ದೀಕ್ಷಿತ್ ಕೆ ಅಂಡಿಂಜೆ. ನಾನು ದಸ್ಕತ್ ಸಿನಿಮಾದಲ್ಲಿ ನಾಯಕ ನಟ ಶೇಖರ್ ಅನ್ನುವಂಥ ಪಾತ್ರ ಮಾಡಿದ್ದೀನಿ. ಈಗಾಗಲೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ್ವಿ. ಪ್ರೀಮಿಯರ್ ಶೋ ನೋಡಿದಂಥ ನಮ್ಮ ಕನ್ನಡ ಚಿತ್ರರಂಗದ ನಟರು ಹಾಗೆಯೇ ಟೆಕ್ನಿಷಿಯನ್, ತಂತ್ರಜ್ಞರು ಎಲ್ಲರೂ ಕೂಡ ನೋಡಿ ಸಿನಿಮಾನ ಹೊಗಳಿದ್ದಾರೆ, ಅವರಿಗೆ ಇಷ್ಟ ಆಗಿದೆ. ನಾವು ಕೂಡ ಕೇಳ್ಕೊಳ್ಳೋದು ಇಷ್ಟೇ, ದಸ್ಕತ್ ಸಿನಿಮಾ ಎಲ್ಲ ಕರ್ನಾಟಕದ ಜನತೆ ಮೇ 9ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನಮ್ಮ ದಸ್ಕತ್ ಸಿನಿಮಾನ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತೆ ಅನ್ನೋದು ಪ್ರಾಮಿಸ್ ನಾವು ಇಡೀ ತಂಡದ ಮುಖೇನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬನ್ನಿ, ದಸ್ಕತ್ ಸಿನಿಮಾನ ನೋಡಿ, ಎಲ್ಲರೂ ಕೂಡ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನಾನು ಭವ್ಯ ಪೂಜಾರಿ. ದಸ್ಕತ್ ಪ್ರೀಮಿಯರ್ ಶೋ ನೋಡಿ ಎಲ್ಲ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು ತುಂಬ ಒಳ್ಳೆಯ ಅವರ ಅಭಿಪ್ರಾಯನ ಹೇಳಿದ್ರು. ದಸ್ಕತ್ ತುಳುನಾಡಿನಲ್ಲಿ ದೊಡ್ಡ ಮಟ್ಟಿಗೆ ದಸ್ಕತ್ ಹಾಕಿ ಈಗ ಕನ್ನಡ ಜನತೆಯ ಮನಸ್ಸಲ್ಲಿ ದಸ್ಕತ್ ಹಾಕಕ್ಕೆ ಬರ್ತಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ, ಖಂಡಿತವಾಗ್ಲೂ ನಿಮಗೆ ಈ ಮೂವಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಮಸ್ತ ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ ಅಂದರೆ ನಮ್ಮ ಮಂಗಳೂರಿನ ಭಾಗದ ಒಂದು ಅಭಿರುಚಿ ಹೊಂದಿರುವಂತಹ ದಸ್ಕತ್ ಸಿನಿಮಾ ತುಳುವಿನಲ್ಲಿ ಆಲ್ರೆಡಿ ರಿಲೀಸ್ ಆಗಿ ಒಳ್ಳೆಯ ಪ್ರಶಂಸೆಗೆ, ಒಳ್ಳೆಯ ಪ್ರತಿಕ್ರಿಯೆಗೆ ಪಾತ್ರರಾದಂತಹ ಒಂದು ಸಿನಿಮಾ ಇವಾಗ ನಮ್ಮ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ನಮ್ಮ ಮನೆಯಲ್ಲಿ ಬೆಳೆದಂತಹ ಸಿನಿಮಾ ನಮಗೆ ಚೆನ್ನಾಗಿದೆ. ಮಂಗಳೂರಿನಾದ್ಯಂತ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಇನ್ನು ಬಾಕಿ ಇರೋದು ನೀವು ಕರ್ನಾಟಕದಾದ್ಯಂತ ಕನ್ನಡಿಗರು ಬಂದು ಈ ಸಿನಿಮಾ ಹೇಗಿದೆ ಅಂತ ಹೇಳಬೇಕು. ಚೆನ್ನಾಗಿದೆ, ಅದೇ ಧೈರ್ಯದಲ್ಲಿ ನಮ್ಮ ತಂಡ ರಿಲೀಸ್ ಮಾಡಿದೆ. ಸೊ ಇನ್ನು ನಿಮ್ಮ ಪ್ರತಿಕ್ರಿಯೆ ಕಾಯ್ತಾ ಇದ್ದೀವಿ. ನಾಡಿದ್ದು 9ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನಮ್ಮ ಚಿತ್ರನ ನೋಡಿ ನಿಮ್ಮ ಪ್ರತಿಕ್ರಿಯೆಗೆ ನಾವು ಕಾಯ್ತಾ ಇರ್ತೀವಿ. ಧನ್ಯವಾದ.